ನಾವಿಂದು ಪವಿತ್ರ ಗುರುವಾರವನ್ನು ಆಚರಿಸುತ್ತೇವೆ. ಪವಿತ್ರ ಗುರುವಾರವು ಧರ್ಮಸಭೆಯಲ್ಲಿ ಒಂದು ವಿಶೇಷವಾದಂತಹ ಸ್ಥಾನವನ್ನು ಪಡೆದುಕೊಂಡಿದೆ. ಪ್ರಭು ಯೇಸು ತಾವು ನಮಗಾಗಿ ಶಿಲುಬೆಯ ಮೇಲೆ ಮರಣ ಹೊಂದುವ ಹಿಂದಿನ ರಾತ್ರಿ ಎಂದರೆ ಗುರುವಾರದಂದು ತಮ್ಮ ಶಿಷ್ಯರೊಂದಿಗೆ ಅಂತಿಮ ಪಾಸ್ಕ ಭೋಜನವನ್ನು ಮಾಡುತ್ತಾರೆ. ಅಲ್ಲಿ ರೊಟ್ಟಿ ಮತ್ತು ದ್ರಾಕ್ಷರಸವನ್ನು ಶಿಷ್ಯರಿಗೆ ಕೊಡುವ ಮೂಲಕ ಯಾಜಕ ಸಂಸ್ಕಾರವನ್ನು ಸ್ಥಾಪಿಸಿದರು ಎಂಬುದನ್ನು ವಿಶ್ವಾಸಿಸಿ ನಾವು ಅದನ್ನು ಆಚರಿಸುತ್ತೇವೆ. ಇಂದಿಗೂ ಪವಿತ್ರ ಗುರುವಾರವನ್ನು ಯಾಜಕರ ಹಬ್ಬ ಎಂದು ಸಂಭ್ರಮದಿಂದ ಕೊಂಡಾಡುತ್ತೇವೆ. ಆದರೆ ಪವಿತ್ರ ಗುರುವಾರದ ವಿಶೇಷತೆ ಅಲ್ಲಿಗೆ ಕೊನೆಗೊಳ್ಳುವುದಿಲ್ಲ. ಪ್ರಭು ಯೇಸು ಅವರ ಕಾಲದ ಯಾವ ಯಹೂದ್ಯ ಗುರು ಅಥವಾ ಧರ್ಮಶಾಸ್ತ್ರಿ ಮಾಡದ ಒಂದು ಮಹಾನ್ ಕಾರ್ಯವನ್ನು ಮಾಡುತ್ತಾರೆ. ಭೋಜನದ ಸಮಯದಲ್ಲಿ ತಮ್ಮ ಶಿಷ್ಯರ ಪಾದಗಳನ್ನು ತೊಳೆದು, ನಾನು ನಿಮಗೆ ಮಾಡಿದಂತೆಯೇ ನೀವು ಇತರರಿಗೆ ಮಾಡಿರಿ ಎಂದು ನುಡಿಯುತ್ತಾರೆ. ಪ್ರಭುವಿನ ಆ ಮಾತುಗಳನ್ನು ನಾವಿಂದು ಅರ್ಥ ಮಾಡಿಕೊಂಡರೆ ನಿಜವಾದ ಯಾಜಕ ಗುರುವಿನ ಜೀವನ ಹೇಗಿರಬೇಕು ಎಂಬುದನ್ನು ತಿಳಿದುಕೊಳ್ಳುತ್ತೇವೆ. ಮನೆಯ ಒಬ್ಬ ಸೇವಕ ಮಾಡುವ ಕಾರ್ಯವನ್ನು ಪ್ರಭು ಯೇಸು ಮಾಡುತ್ತಾರೆ ಮತ್ತು ಅದನ್ನು ಮುಂದುವರೆಸಲು ತಮ್ಮ ಶಿಷ್ಯರಿಗೆ ಬೋಧಿಸುತ್ತಾರೆ. ಹೌದು, ಅಂದಿನ ಕಾಲದಲ್ಲಿ ಯಜಮಾನನು ಮನೆಗೆ ಮರಳಿ ಬಂದಾಗ ಧೂಳಿನಿಂದ ಕೂಡಿದ ಆತನ ಪಾದಗಳನ್ನು ಮನೆಯ ಸೇವಕ ಅಥವಾ ಆಳು ತೊಳೆಯುತ್ತಿದ್ದನು. ಪವಿತ್ರ ಗುರುವಾರದಂದು ಪ್ರಭು ಯೇಸು ಅದೇ ಕ್ರಿಯೆಯನ್ನು ಮಾಡುತ್ತಾರೆ. ಪ್ರಭುವಿನ ಈ ಕಾರ್ಯವು ಈಗಿನ ಕಾಲಘಟ್ಟದಲ್ಲಿ ಧರ್ಮಸಭೆಯ ಮುಖಂಡರಿಗೆ ಸೇವೆಯ ನಾಯಕತ್ವವನ್ನು ಪಾಲಿಸಲು ಆಹ್ವಾನಿಸುತ್ತದೆ. ಪ್ರಭುವಿನ ಈ ವಿನಯದ ಕಾರ್ಯವನ್ನು ನೋಡಿದಾಗ ಮಾರ್ಥಾ ಬಿ ಬರೆದ ಅ ಸ್ಟೋಲ್ ಇಸ್ ಅ ಟವಲ್ ಲೆಸನ್ಸ್ ಲರ್ನ್ಡ್ ಇನ್ ದ ಪ್ಯಾರಿಷ್ ಮಿನಿಸ್ಟ್ರಿ ಎಂಬ ಪುಸ್ತಕದ ನೆನಪಾಗುತ್ತದೆ. ಈ ಪುಸ್ತಕದ ಪುಟಗಳನ್ನು ತಿರುವಿದರೆ ಒಬ್ಬ ಯಾಜಕನ ಜೀವನ ಹೇಗಿರಬೇಕು, ಆತನ ಪಾಲನಾ ಕಾರ್ಯ ಯಾವ ರೀತಿಯಲ್ಲಿ ಇರಬೇಕು ಎಂಬುದಾಗಿ ನಮಗೆ ತಿಳಿಯುತ್ತದೆ. ಯಾಜಕ ಎಂದರೆ ಕೇವಲ ಬಲಿಪೂಜೆಯನ್ನು ಅರ್ಪಿಸಿ ಸಂಸ್ಕಾರಗಳನ್ನು ಆಚರಿಸುವುದು ಮಾತ್ರವಲ್ಲ, ಬದಲಿಗೆ ಸಂತ ಪೌಲರು ರೋಮನರಿಗೆ ಬರೆದ ಪತ್ರ ಅಧ್ಯಾಯ 13 ವಾಕ್ಯ 14ರಲ್ಲಿ ಹೇಳುವಂತೆ ಒಬ್ಬ ಯಾಜಕ ಕ್ರಿಸ್ತಂಬರನಾಗಬೇಕು. ಆತ ಕ್ರಿಸ್ತನನ್ನು ಧರಿಸಬೇಕು ಎಂದರೆ ಕ್ರಿಸ್ತ ಕಲಿಸಿದ ಪ್ರೀತಿ, ಕ್ಷಮೆ, ದಯೆ, ಅನುಕಂಪವೆಂಬ ಮೌಲ್ಯಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿ ಇತರರಿಗೆ ಅವುಗಳನ್ನು ಧಾರೆ ಎರೆಯಬೇಕು. ಆಗ ಆತ ನಿಜವಾಗಿಯೂ ಕ್ರಿಸ್ತನ ಅನುಯಾಯಿಯಾಗುತ್ತಾನೆ. ಈ ಬರಹದ ಶೀರ್ಷಿಕೆ ಯಾಜಕರ ಇಳಿಪಟ್ಟಿ, ಕಣ್ಣೀರು ಒರೆಸುವ ವಸ್ತ್ರ. ಇದರ ಬಗ್ಗೆ ನಾವು ಧ್ಯಾನಿಸಬೇಕಾಗಿದೆ. ಧರ್ಮಸಭೆಯ ಪುರೋಹಿತ ವರ್ಗದವರಿಗೆ ಇಳಿಪಟ್ಟಿಯನ್ನು ನೀಡಿರುವುದು ಅಧಿಕಾರವನ್ನು ಚಲಾಯಿಸಲು ಅಥವಾ ತಾವು ಉಳಿದವರಿಗಿಂತ ಭಿನ್ನ ಎಂದು ಗರ್ವದಿಂದ ಮೆರೆಯಲು ಅಲ್ಲ. ಬದಲಿಗೆ ತಮ್ಮ ಪಾಲನಾ ಕ್ಷೇತ್ರದಲ್ಲಿನ ನೊಂದವರ, ನಿರಾಶ್ರಿತರ ಹಾಗೂ ಅಂಚಿನಲ್ಲಿರುವ ಸರ್ವರ ಕಣ್ಣೀರನ್ನು ಒರೆಸಲು ಬಳಸಬೇಕು. ಇಳಿಪಟ್ಟಿ ಪ್ರತಿಷ್ಠೆಯ ಚಿಹ್ನೆಯಲ್ಲ, ಸೇವೆಯ ಸಾಧನವಾಗಬೇಕು. ಪ್ರಭು ಯೇಸು ಹೇಗೆ ತಮ್ಮ ಸ್ಥಾನದಿಂದ ಕೆಳಗಿಳಿದು ಬಂದು ಶಿಷ್ಯರ ಪಾದಗಳನ್ನು ತೊಳೆದರೋ, ಅಂತೆಯೇ ಯಾಜಕರು ತಮ್ಮ ಐಷಾರಾಮಿ ಜೀವನದಿಂದ ಹೊರಗೆ ಬಂದು ಸಂತ್ರಸ್ತರ ಕಣ್ಣೀರನ್ನು ಒರೆಸುವ ಕಾರ್ಯವನ್ನು ಮಾಡಬೇಕು. ಪ್ರಸ್ತುತ ಸಮಾಜದಲ್ಲಿ ನಾನು ನಿಮಗೆ ಮಾಡಿದಂತೆಯೇ ನೀವು ಇತರರಿಗೆ ಮಾಡಿರಿ ಎಂಬ ಪ್ರಭುವಿನ ಮಾತುಗಳನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬಹುದು? ಮೊದಲನೆಯದು, ಒಬ್ಬ ಯಾಜಕ ಬಡವರ ಹಾಗೂ ನೊಂದವರ ಸ್ನೇಹಿತನಾಗಬೇಕು. ಪ್ರಭು ಯೇಸುವಿನಂತೆ ಬಡವರ ಮನೆಗೆ ಭೇಟಿ ಮಾಡಿ ಅವರ ನೋವನ್ನು ಆಲಿಸಿ ಅವರ ಕಷ್ಟಗಳಿಗೆ ಸ್ಪಂದಿಸಬೇಕು. ಅಂದರೆ ಒಬ್ಬ ಯಾಜಕ ಬಡವರಿಗೆ, ನಿರ್ಗತಿಕರಿಗೆ ಸುಲಭವಾಗಿ ದೊರೆಯುವಂತಿರಬೇಕು. ಎರಡನೇದಾಗಿ, ಯಾಜಕ ಕುರಿಯನ್ನು ಕಾಯುವವನಾಗಬೇಕು, ಭಕ್ಷಕನಾಗಬಾರದು. ಪ್ರಭುವಿನಂತೆ ದಾರಿ ತಪ್ಪಿದ, ನೊಂದಿರುವ ಕುರಿಮರಿಯನ್ನು ಹುಡುಕಿ ಹೋಗುವ ಕುರುಬನಂತೆ ತನ್ನ ಧರ್ಮಕೇಂದ್ರದ ವಿಶ್ವಾಸಿಗಳ ಆರೈಕೆ, ಪೋಷಣೆಯನ್ನು ಮಾಡಬೇಕು. ಯಾಜಕ ದೇವರನ್ನು ಜನರನ್ನು ಬೆಸೆಯುವ ಸೇತುವೆಯಾಗಬೇಕು, ಗೋಡೆಯಾಗಬಾರದು. ಬದುಕಲ್ಲಿ ಬಳಲಿ ಬೆಂಡಾಗಿ ಬವಣೆ ಪಡುವವರು ದೇವಾಲಯಕ್ಕೆ ಬಂದಾಗ ಅವರನ್ನು ಸಂತೈಸಿ ಅವರಿಗಾಗಿ ಪ್ರಾರ್ಥಿಸಬೇಕು.
ಅವರಿಗೆ ಆಧ್ಯಾತ್ಮದ ಭರವಸೆಯನ್ನು ನೀಡಬೇಕು. ಪವಿತ್ರ ಗುರುವಾರ ಎಂದರೆ ಕೇವಲ ಒಂದು ಪಾಸ್ಕ ಭೋಜನ ಮಾತ್ರವಲ್ಲ, ಪ್ರಭು ಯಾಜಕರಿಗೆ ಸರ್ವವನ್ನೂ ಪ್ರೀತಿಸಲು ನೀಡಿದ ಆಹ್ವಾನವಾಗಿದೆ. ಯಾಜಕತ್ವ ಎಂದರೆ ಒಂದು ಪ್ರತಿಷ್ಠೆ, ಅಧಿಕಾರ ಅಥವಾ ದರ್ಪದಿಂದ ಮೆರೆಯಲು ಇರುವ ಸ್ಥಾನವಲ್ಲ. ಬದಲಿಗೆ ಪ್ರಭು ಯಾಜಕರಿಗೆ ಸೇವೆಯ ನಾಯಕತ್ವವನ್ನು ಪಾಲಿಸಲು ನೀಡಿದ ಕರೆಯಾಗಿದೆ. ಕೊನೆಯದಾಗಿ ಎಲ್ಲ ಕ್ರೈಸ್ತ ವಿಶ್ವಾಸಿಗಳು ಯಾಜಕರಿಗಾಗಿ, ಧಾರ್ಮಿಕರಿಗಾಗಿ ಪ್ರಾರ್ಥಿಸಬೇಕಾಗಿದೆ. ಪ್ರಭು ಯೇಸುವಿನ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಪಾಲಿಸುತ್ತಾ ಇವರು ಪ್ರಸ್ತುತ ಸಮಾಜದಲ್ಲಿ ಕ್ರಿಸ್ತಂಬರರಾಗಲಿ. ಸಮಾಜಕ್ಕೆ ಇವರ ಕೊಡುಗೆಯು ರಕ್ತ ಮತ್ತು ಧೂಳಿನಿಂದ ತುಂಬಿದ ಪ್ರಭುವಿನ ಮುಖವನ್ನು ಒರೆಸಿದ ವೆರೋನಿಕಳಂತೆ ಆಗಲಿ ವಿನಃ ತನಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ ಎಂದು ಕೈ ತೊಳೆದುಕೊಂಡ ಪಿಲಾತನಂತೆ ಆಗಬಾರದು ಎಂದು ಆಶಿಸಬೇಕಾಗಿದೆ. ಏಕೆಂದರೆ ಪ್ರಭುವಿನ ಬರುವಿಕೆಯ ತನಕ ಅವರು ತೋರಿದ ದಾರಿಯಲ್ಲಿ ಎಲ್ಲರೂ ನಡೆಯಲು ಯಾಜಕರು ದಾರಿದೀಪವಾಗಲಿ.